ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ ಜೂನ್ 18 ಗುರುವಾರ, ಜೂನ್ 19 ಶುಕ್ರವಾರ, ಜೂನ್ 20 ಶನಿವಾರ, ಜೂನ್ 21 ಭಾನುವಾರ ಈ ಜಾತಕ ಫಲಿತಾಂಶಗಳನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ವೃಶ್ಚಿಕ ರಾಶಿಯವರಿಗೆ ಈ 4 ದಿನಗಳು ಸಾಮಾನ್ಯ ದಿನಗಳಂತೆ ಪ್ರಾರಂಭವಾಗಬಹುದು. ಆದರೆ ಬಹಳ ಸಮಯದಿಂದ ಮುಚ್ಚಿ ಹೋಗಿರುವ ಒಂದು ಅಧ್ಯಾಯವು ಅವರ ಮನಸ್ಸಿನಲ್ಲಿ ಮತ್ತೆ ತೆರೆಯುತ್ತದೆ. ಕೆಲವು ಜನರ ಜೀವನದಲ್ಲಿ ಕೆಲವು ಪರಿಚಯಸ್ಥರು ಸಮಯದೊಂದಿಗೆ ಕೊನೆಗೊಳ್ಳುತ್ತಾರೆ. ಅವರು ಮಾತನಾಡುವುದನ್ನು ನಿಲ್ಲಿಸುತ್ತಾರೆ, ಅವರು ಭೇಟಿಯಾಗುವುದನ್ನು ನಿಲ್ಲಿಸುತ್ತಾರೆ. ಆದರೆ ಆ ವ್ಯಕ್ತಿಯ ನೆನಪುಗಳು ಅವರ ಮನಸ್ಸಿನ ಒಂದು ಮೂಲೆಯಲ್ಲಿ ಉಳಿಯುತ್ತವೆ. ಹೊರಗೆ ಎಲ್ಲವೂ ಮುಗಿದಂತೆ ತೋರುತ್ತಿದ್ದರೂ ಒಳಗೆ ಒಂದು ಅಪೂರ್ಣ ಕತೆ ಇದೆ. ಅದು ಹಾಗೆಯೇ ಇರುತ್ತದೆ. ಈಗ ಅದೇ ಕತೆ ಮತ್ತೆ ನಿಮ್ಮ ಮುಂದೆ ಬರುವ ಸಮಯ ಬಂದಿದೆ. ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರ ಮೇಲೆ ಪರಿಣಾಮ ಬೀರುವ ಪ್ರಮುಖ ಶಕ್ತಿ ಮಂಗಳನ ಪ್ರಭಾವ. ಮಂಗಳ ನಿಮ್ಮ ರಾಶಿಯ ಅಧಿಪತಿ. ಈ ಗ್ರಹ ಚಲನೆ ಹೆಚ್ಚಾದಾಗ ಜೀವನದಲ್ಲಿ ನಿಶ್ಚಲವಾಗಿದ್ದ ವಿಷಯಗಳು ಮತ್ತೆ ಚಲಿಸಲು ಪ್ರಾರಂಭಿಸುತ್ತವೆ. ಹಲವು ದಿನಗಳಿಂದ ಪ್ರತಿಕ್ರಿಯಿಸದ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತಾನೆ. ನೀವು ಮಾತನಾಡದಿದ್ದರೂ ಅಥವಾ ನೀವು ಅವರನ್ನು ಸಂಪರ್ಕಿಸಲು ಸಾಧ್ಯವಾಗದಿದ್ದರೂ ನಿಮ್ಮ ಹೆಸರು ಅವರ ಮನಸ್ಸಿನಲ್ಲಿ ಪರಿಚಲನೆಯಾಗುತ್ತಲೇ ಇರುತ್ತದೆ. ಇದು ಒಂದೇ ದಿನದಲ್ಲೇ ಸಂಭವಿಸಿದ ಬದಲಾವಣೆಯಲ್ಲ, ಇದು ಅವರೊಳಗೆ ಬಹಳ ಸಮಯದಿಂದ ನಡೆಯುತ್ತಿರುವ ಆಲೋಚನೆಯಾಗಿದೆ. ಈಗ ಅದು ಹೊರಬರುವ ಹಂತಕ್ಕೆ ತಲುಪಿದೆ. ಈ ಸಮಯದಲ್ಲಿ ಚಂದ್ರನ ಸ್ಥಾನವು ವಿಶೇಷ ಭಾವನೆಯನ್ನು ತೋರಿಸುತ್ತದೆ. ಚಂದ್ರನಿಗೆ ನೆನಪುಗಳು ಮತ್ತು ಭಾವನೆಗಳನ್ನು ಜಾಗೃತಗೊಳಿಸುವ ಶಕ್ತಿ ಇದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಹಿಂದಿನದಕ್ಕೆ ಸಂಬಂಧಿಸಿದ ಒಂದು ಘಟನೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಪದೇ ಪದೇ ನೆನಪಾಗುತ್ತದೆ. ನೀವು ಒಟ್ಟಿಗೆ ಕಳೆದ ಒಂದು ಸಂದರ್ಭ, ನೀವು ಹೇಳಿದ ಒಂದು ಮಾತು, ನೀವು ಮಾಡಿದ ಸಹಾಯ ಅಥವಾ ನೀವು ತೋರಿದ ಪ್ರಾಮಾಣಿಕತೆ ಅವರ ಮನಸ್ಸಿಗೆ ಮರಳುತ್ತದೆ. ಎಷ್ಟೇ ದೂರದಲ್ಲಿದ್ದರೂ ಕೆಲವು ನೆನಪುಗಳು ಒಬ್ಬ ವ್ಯಕ್ತಿಯನ್ನು ಮತ್ತೆ ಅದೇ ಹಾದಿಗೆ ಕರೆದೊಯ್ಯುತ್ತವೆ. ಈಗ ಅಂತಹ ಪರಿಸ್ಥಿತಿ ಅವರ ಜೀವನದಲ್ಲಿ ಸಂಭವಿಸುತ್ತಿದೆ. ಇಲ್ಲಿ ಒಂದು ಪ್ರಬಲ ಅಂಶವಿದೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಹೊಸಬರಲ್ಲ. ನಿಮಗೆ ಈಗಾಗಲೇ ತಿಳಿದಿರುವ ಯಾರಾದರೂ, ನಿಮ್ಮೊಂದಿಗೆ ಒಮ್ಮೆ ಮಾತನಾಡಿದ ಯಾರಾದರೂ, ನಿಮ್ಮ ಜೀವನದಲ್ಲಿ ಸ್ಥಾನ ಗಳಿಸಿದ ಯಾರಾದರೂ. ಆದರೆ ಅವನು ಅಥವಾ ಅವಳು ಕೆಲವು ಕಾರಣಗಳಿಂದ ಬೇರ್ಪಟ್ಟರು. ಈಗ ಯಾರ ತಪ್ಪಾದರೂ ಪರವಾಗಿಲ್ಲ. ಮುಖ್ಯವಾದದ್ದು ಆ ಬೇರ್ಪಡುವಿಕೆ ಸಂಪೂರ್ಣವಾಗಿ ಅಂತ್ಯಗೊಂಡಿಲ್ಲ. ಅದಕ್ಕಾಗಿಯೇ ಈ ಪುನರ್ಮಿಲನ ಮತ್ತೆ ಸಂಭವಿಸಲಿದೆ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಯಾರನ್ನೂ ಸುಲಭವಾಗಿ ಮರೆಯುವುದಿಲ್ಲ. ವಿಶೇಷವಾಗಿ ತಮ್ಮ ಹೃದಯಕ್ಕೆ ಹತ್ತಿರವಿರುವ ಜನರ ವಿಷಯಕ್ಕೆ ಬಂದಾಗ ಅವರು ಹೊರಗೆ ಎಷ್ಟೇ ಬಲಶಾಲಿಗಳಾಗಿ ಕಾಣಿಸಿಕೊಂಡರೂ ಕೆಲವು ಹೆಸರುಗಳು ಹೃದಯದಲ್ಲಿ ಎಂದಿಗೂ ಮಾಯವಾಗುವುದಿಲ್ಲ. ನೀವು ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಮರೆತಿದ್ದೀರಿ ಎಂದು ನೀವು ಭಾವಿಸುವ ಸಂದರ್ಭಗಳಿವೆ. ಆದರೆ ಅವರ ಹೆಸರು ಎಲ್ಲೋ ಕೇಳಿದಾಗ, ಯಾರಾದರೂ ಅವರ ಬಗ್ಗೆ ಮಾತನಾಡುವಾಗ ಅಥವಾ ಅವರಿಗೆ ಸಂಬಂಧಿಸಿದ ನೆನಪುಗಳು ನೆನಪಿಗೆ ಬಂದಾಗ, ಅದು ಕಾಣಿಸಿಕೊಂಡಾಗ ನಿಮ್ಮ ಮನಸ್ಸು ಒಂದು ಕ್ಷಣ ನಿಲ್ಲುತ್ತದೆ. ಈಗ ಅದೇ ಭಾವನೆ ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿದೆ. ಈ ವ್ಯಕ್ತಿ ಮತ್ತೆ ಬರಲು ಕಾರಣ ಕೇವಲ ಭಾವನೆಯಲ್ಲ. ಅವರ ಜೀವನದಲ್ಲಿ ಇತ್ತೀಚೆಗೆ ನಡೆದ ಕೆಲವು ಘಟನೆಗಳು ಅವರನ್ನು ಯೋಚಿಸುವಂತೆ ಮಾಡಿವೆ. ಅವರು ತೆಗೆದುಕೊಂಡ ಕೆಲವು ನಿರ್ಧಾರಗಳು ನಿರೀಕ್ಷಿತ ಫಲಿತಾಂಶಗಳನ್ನು ನೀಡಲಿಲ್ಲ. ಕೆಲವು ವಿಶ್ವಾಸಾರ್ಹ ಸಂಬಂಧಗಳು ಉಳಿಯಲಿಲ್ಲ. ಕೆಲವು ನಿರೀಕ್ಷಿತ ಸನ್ನಿವೇಶಗಳು ಬದಲಾದವು. ನಂತರ ಅವರ ಮನಸ್ಸು ಭೂತಕಾಲವನ್ನು ಪರೀಕ್ಷಿಸಲು ಪ್ರಾರಂಭಿಸಿತು. ಅವರು ನೆನಪಿಸಿಕೊಂಡ ಮೊದಲ ಹೆಸರುಗಳಲ್ಲಿ ಒಂದು ನಿಮ್ಮ ಹೆಸರು. ನೀವು ಗಮನಿಸಬೇಕಾದ ಇನ್ನೊಂದು ವಿಷಯ ಇಲ್ಲಿದೆ. ಹೌದು, ಈ ವ್ಯಕ್ತಿ ಹಿಂತಿರುಗಿದ ತಕ್ಷಣ ತಮ್ಮ ಮನಸ್ಸಿನಲ್ಲಿರುವ ಎಲ್ಲವನ್ನೂ ಹೇಳುವುದಿಲ್ಲ. ಅವರು ಮೊದಲು ಒಂದು ಸಣ್ಣ ಸಂಕೇತವನ್ನು ನೀಡುತ್ತಾರೆ. ಅದು ಸಂದೇಶದ ರೂಪದಲ್ಲಿರಬಹುದು, ಅದು ಕರೆಯ ರೂಪದಲ್ಲಿರಬಹುದು, ಅಥವಾ ನಿಮ್ಮ ಬಗ್ಗೆ ಯಾರನ್ನಾದರೂ ಕೇಳುವ ರೂಪದಲ್ಲಿರಬಹುದು, ಅಥವಾ ಬಹಳ ಸಮಯದ ನಂತರ
ನಿಮ್ಮ ಸಾಮಾಜಿಕ ಮಾಧ್ಯಮ ಪ್ರೊಫೈಲನ್ನು ಇದ್ದಕ್ಕಿದ್ದಂತೆ ನೋಡುವ ರೂಪದಲ್ಲಿರಬಹುದು. ಮೊದಲಿಗೆ ಹೆಜ್ಜೆ ಚಿಕ್ಕದಾಗಿ ಕಂಡರೂ ಅದರ ಹಿಂದೆ ಬಹಳ ದೊಡ್ಡ ಆಲೋಚನೆ ಇರುತ್ತದೆ. ವೃಶ್ಚಿಕ ರಾಶಿಯವರಿಗೆ ಈಗ ಆಗುತ್ತಿರುವ ಈ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಈ ವ್ಯಕ್ತಿ ಏಕೆ ದೂರ ಸರಿದರು ಎಂಬುದನ್ನು ನೀವು ಮೊದಲು ತಿಳಿದುಕೊಳ್ಳಬೇಕು. ಏಕೆಂದರೆ ಪ್ರತಿಯೊಂದು ದೂರಕ್ಕೂ ಒಂದು ಕಾರಣವಿರುತ್ತದೆ. ಕೆಲವೊಮ್ಮೆ ಅದು ಜಗಳದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ, ಕೆಲವೊಮ್ಮೆ ಸನ್ನಿವೇಶಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಆದರೆ ವಾಸ್ತವದಲ್ಲಿ ಹೆಚ್ಚಿನ ಸಂಬಂಧಗಳು ಒಂದೇ ಏಟಿನಲ್ಲಿ ಕೊನೆಗೊಳ್ಳುವುದಿಲ್ಲ. ಸಣ್ಣ ತಪ್ಪು ಗ್ರಹಿಕೆಗಳು, ಮಾತನಾಡದ ಮಾತುಗಳು, ವಿವರಿಸಲಾಗದ ಭಾವನೆಗಳು ಎಲ್ಲವೂ ಸೇರಿ ಇಬ್ಬರೂ ಜನರ ನಡುವೆ ಮೌನ ಸಂಘರ್ಷವನ್ನು ಸೃಷ್ಟಿಸುತ್ತವೆ. ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಕೂಡ ಅಂತಹ ಹಂತದಲ್ಲಿ ದೂರ ಸರಿದರು. ಹೊರಗೆ ಅವನು ಅಥವಾ ಅವಳು ಮುಂದುವರಿಯದಿರಬಹುದು. ಅವರು ತಮ್ಮ ಜೀವನದಲ್ಲಿ ಹೊಸ ಮಾರ್ಗವನ್ನು ಆರಿಸಿಕೊಂಡಿರಬಹುದು. ಆದರೆ ವಾಸ್ತವದಲ್ಲಿ ಅವರು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಯಾವಾಗಲೂ ಗುಪ್ತ ಅತೃಪ್ತಿ ಇರುತ್ತದೆ. ನೀವು ಮಾತನಾಡುತ್ತಿಲ್ಲ, ನಿಮಗೆ ನೆನಪಿಲ್ಲ ಎಂಬ ಕಾರಣಕ್ಕಾಗಿ ಅಲ್ಲ. ನಿಮಗೆ ಸಂಭವಿಸಿದ ಕೆಲವು ವಿಷಯಗಳು ಇನ್ನೂ ಅವರ ಮನಸ್ಸಿನಲ್ಲಿವೆ. ಅದಕ್ಕಾಗಿಯೇ ಅವರು ನಿಮ್ಮನ್ನು ಅಷ್ಟು ಸುಲಭವಾಗಿ ಮರೆಯಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಬುಧದ ಪ್ರಭಾವವು ಬಹಳ ನಿರ್ಣಾಯಕವಾಗಿದೆ. ಬುಧನು ಒಬ್ಬ ವ್ಯಕ್ತಿಯ ಆಲೋಚನೆಗಳು ಮತ್ತು ಸಂಭಾಷಣೆಗಳನ್ನು, ಹೇಳದ ಮಾತುಗಳನ್ನು ನೋಡುತ್ತದೆ. ಹಿಂದೆ ನಿಮ್ಮಿಬ್ಬರ ನಡುವೆ ಹೇಳಬೇಕಾದ ಕೆಲವು ವಿಷಯಗಳನ್ನು ಹೇಳಲಾಗಿಲ್ಲ, ಕೇಳಬೇಕಾದ ಕೆಲವು ವಿಷಯಗಳನ್ನು ಕೇಳಲಾಗಿಲ್ಲ. ಅದಕ್ಕಾಗಿಯೇ ಕತೆ ಪೂರ್ಣಗೊಳ್ಳಲಿಲ್ಲ. ಈಗ ಬುಧನ ಚಲನೆಯಿಂದಾಗಿ ವ್ಯಕ್ತಿಯು ತನ್ನ ಹಿಂದಿನ ನಿರ್ಧಾರಗಳನ್ನು ಮರುಪರಿಶೀಲಿಸಲು ಪ್ರಾರಂಭಿಸಿದ್ದಾನೆ. ಒಂದು ಕಾಲದಲ್ಲಿ ಸರಿ ಎಂದು ತೋರುತ್ತಿದ್ದ ನಿರ್ಧಾರ ಈಗ ಅವನಿಗೆ ಅದು ಒಂದು ಪ್ರಶ್ನೆಯಂತೆ ತೋರುತ್ತದೆ. ಅವರ ಜೀವನದಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ಈ ಬದಲಾವಣೆಗೆ ಪ್ರಮುಖ ಕಾರಣವಾಗಿದೆ. ಅಂದು ಒಬ್ಬ ವ್ಯಕ್ತಿ, ಸಂಬಂಧ ಅಥವಾ ಸನ್ನಿವೇಶದ ಕಾರಣದಿಂದಾಗಿರಬಹುದು. ಆದರೆ ಆ ಘಟನೆಯ ನಂತರ ಅವರು ತಮ್ಮ ಜೀವನದಲ್ಲಿ ನಿಜವಾಗಿಯೂ ಯಾರು ಅಮೂಲ್ಯರು ಎಂದು ಯೋಚಿಸಲು ಪ್ರಾರಂಭಿಸುತ್ತಾರೆ. ಆಗ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಕೆಲವು ಪರಿಚಯಸ್ಥರು ಕೇವಲ ಪರಿಚಯಸ್ಥರಲ್ಲ. ಕೆಲವು ಜನರಿಗೆ ಜೀವನದಲ್ಲಿ ವಿಶೇಷ ಸ್ಥಾನವಿದೆ. ನೀವು ಅಂತಹ ಜನರ ಪಟ್ಟಿಯಲ್ಲಿಯೂ ಇದ್ದೀರಿ. ಶುಕ್ರನ ಪ್ರಭಾವವು ಇಲ್ಲಿ ಕಂಡುಬರುತ್ತದೆ. ಶುಕ್ರ ಮಾತ್ರವಲ್ಲ, ಒಬ್ಬ ವ್ಯಕ್ತಿಯು ತನ್ನ ಹೃದಯದಲ್ಲಿನ ಸಂಪರ್ಕವನ್ನು ಸಹ ನೋಡುತ್ತಾನೆ. ಅದಕ್ಕಾಗಿಯೇ ಆ ವ್ಯಕ್ತಿಯು ಈಗ ನಿಮ್ಮ ಬಗ್ಗೆ ಯೋಚಿಸಿದಾಗ ಕೋಪವು ನೆನಪಿಗೆ ಬರುವುದಿಲ್ಲ, ನೆನಪಿಗೆ ನೋವು ಬರುವುದಿಲ್ಲ. ಬದಲಿಗೆ ನಿಮ್ಮೊಂದಿಗೆ ಕಳೆದ ಒಳ್ಳೆಯ ಸಮಯಗಳು ನೆನಪಿಗೆ ಬರುತ್ತವೆ. ಒಂದು ಕಾಲದಲ್ಲಿ ಸಾಮಾನ್ಯವಾಗಿದ್ದ ವಿಷಯಗಳು ಈಗ ಅವರಿಗೆ ಅಮೂಲ್ಯವಾದ ನೆನಪುಗಳಾಗಿ ಕಾಣುತ್ತವೆ. ಇನ್ನೊಂದು ಕುತೂಹಲಕಾರಿ ವಿಷಯವೆಂದರೆ, ಈ ವ್ಯಕ್ತಿಯು ಹಿಂದೆ ತನ್ನ ಅಹಂಕಾರವನ್ನು ಬಹಳಷ್ಟು ನಂಬಿದ್ದನು. ಅವನು ಸರಿಯಾದವನು ಎಂದು ಭಾವಿಸಿದನು. ಆದರೆ ಸಮಯವು ಎಲ್ಲ ಉತ್ತರಗಳನ್ನು ನೀಡುತ್ತದೆ ಎಂದು ಅವನು ಭಾವಿಸಿದನು. ಆದರೆ ಸಮಯವು ನೀಡಿದ ಉತ್ತರವು ಅವನು ನಿರೀಕ್ಷಿಸಿದಂತೆ ಇರಲಿಲ್ಲ. ಕೆಲವು ಅನುಭವಗಳು ಅವನಿಗೆ ಒಂದು ಸತ್ಯವನ್ನು ಕಲಿಸಲಾಗಿದೆ. ನಮ್ಮ ಜೀವನದಲ್ಲಿ ಎಲ್ಲರನ್ನೂ ಬದಲಾಯಿಸಲು ಸಾಧ್ಯವಿಲ್ಲ. ಕೆಲವರು ಹೋದ ನಂತರ ಬೇರೆ ಯಾರು ಅವರ ಸ್ಥಾನವನ್ನು ತುಂಬಲು ಸಾಧ್ಯವಿಲ್ಲ. ಈಗ ರಾಹುವಿನ ಪ್ರಭಾವವು ಅವರ ಮನಸ್ಸಿನಲ್ಲಿ ಮತ್ತೊಂದು ಬದಲಾವಣೆಯನ್ನು ತಂದಿದೆ. ರಾಹು ಒಬ್ಬ ವ್ಯಕ್ತಿಯನ್ನು ಸತ್ಯದತ್ತ ಮುಖ ಮಾಡುವಂತೆ ಮಾಡುತ್ತಾನೆ. ಬಹಳ ದಿನಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದ ಸತ್ಯವು ಈಗ ಅವರ ಮುಂದೆ ಇದೆ. ನೀವು ಅವರ ಜೀವನದ ಪ್ರಮುಖ ಭಾಗ ಎಂದು ಅವರು ಒಪ್ಪಿಕೊಳ್ಳುವ ಸಮಯ ಇದು. ಅದಕ್ಕಾಗಿಯೇ ನಿಮ್ಮ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚಾಗುತ್ತದೆ. ನೀವು ಹೇಗಿದ್ದೀರಿ, ಏನು ಮಾಡುತ್ತಿದ್ದೀರಿ, ನೀವು ಇನ್ನೂ ಅದೇ ಸ್ಥಳದಲ್ಲಿದ್ದೀರಾ? ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಹೋಗುತ್ತಿವೆ. ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿದೆ. ಇದು ಒಬ್ಬ ವ್ಯಕ್ತಿಯು ಹಿಂತಿರುಗಲು ಕಾರಣ ಒಂಟಿತನವಲ್ಲ, ಅಗತ್ಯವಲ್ಲ, ಲಾಭವಲ್ಲ. ಆದರೆ ಅವರ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಅಪೂರ್ಣವಾಗಿ ಉಳಿದಿರುವ ಅಧ್ಯಯನವನ್ನು ಪೂರ್ಣಗೊಳಿಸುವ ಬಯಕೆ. ನಿಮ್ಮಿಬ್ಬರ ನಡುವೆ ಸಿಲುಕಿಕೊಂಡಿರುವ ಮಾತುಗಳಿಗೆ ಅಂತ್ಯ ಹಾಡುವ ಆಲೋಚನೆ. ಅದೇ ಅವರನ್ನು ನಿಮ್ಮ ಬಳಿಗೆ ಹಿಂತಿರುಗಿಸುತ್ತದೆ. ಅಲ್ಲದೆ ಈ ಭೇಟಿಯ ನಂತರ ಎಲ್ಲವೂ ಸುಲಭವಾಗಿ ಬದಲಾಗುವುದಿಲ್ಲ. ಏಕೆಂದರೆ ಸಮಯವು ನಿಮ್ಮಿಬ್ಬರನ್ನು ಬದಲಾಯಿಸಿದೆ. ನೀವು ಒಮ್ಮೆ ಇದ್ದ ವ್ಯಕ್ತಿಯಲ್ಲ
ಮತ್ತು ಅವರು ನಿಮ್ಮ ಒಮ್ಮೆ ಇದ್ದ ವ್ಯಕ್ತಿಯಲ್ಲ. ಆದ್ದರಿಂದ ಈ ಮರು ಭೇಟಿಯು ಹೊಸ ಪರೀಕ್ಷೆಯಾಗಲಿದೆ. ನೀವು ಇಂದಿನದನ್ನು ಹೊತ್ತುಕೊಂಡು ಮುಂದುವರಿಯಬೇಕೇ, ಅಥವಾ ಹೊಸ ತಿಳುವಳಿಕೆಯಿಂದ ಹೊಸ ಆರಂಭವನ್ನು ನೀವು ಆರಿಸಬೇಕೇ? ಹೊಸ ತಿಳುವಳಿಕೆಯೊಂದಿಗೆ ಹೊಸ ಆರಂಭವನ್ನು ಆರಿಸಬೇಕೇ ಎಂಬುದು ಪ್ರಶ್ನೆ. ವೃಶ್ಚಿಕ ರಾಶಿಯವರಿಗೆ ಈ ಕಥೆಯಲ್ಲಿ ಅತ್ಯಂತ ನಿರ್ಣಾಯಕ ಹಂತವು ಈಗ ಪ್ರಾರಂಭವಾಗುತ್ತದೆ. ಏಕೆಂದರೆ ಇಲ್ಲಿಯವರೆಗೆ ನೀವು ಒಬ್ಬ ವ್ಯಕ್ತಿಯ ಮರಳುವಿಕೆಯ ಬಗ್ಗೆ ಮಾತ್ರ ಕೇಳಿದ್ದೀರಿ. ಆದರೆ ನಿಜವಾದ ಬದಲಾವಣೆಯು ಅವರ ಆಗಮನದಿಂದ ಪ್ರಾರಂಭವಾಗುವುದಿಲ್ಲ, ಆದರೆ ಅವರ ಆಗಮನದ ನಂತರ ಸಂಭವಿಸುವ ಪರಿಣಾಮಗಳೊಂದಿಗೆ. ಇದು ಅನೇಕರು ಊಹಿಸುವಂತೆ ಭಾವನೆಗಳಿಂದ ತುಂಬಿದ ಹಠಾತ್ ಸಭೆಯಲ್ಲ. ಮೊದಲ ನೋಟದಲ್ಲಿ ಕಾಣಿಸಿಕೊಳ್ಳುವುದು ಸರಳ ಸಂಭಾಷಣೆ, ಆದರೆ ಆ ಸರಳ ಸಂಭಾಷಣೆಯ ಹಿಂದೆ ಹಲವು ವರ್ಷಗಳ ಅನುಭವ, ಮೌನ, ನಿರೀಕ್ಷೆ ಇದೆ. ಆ ವ್ಯಕ್ತಿ ಮತ್ತೆ ನಿಮ್ಮೊಂದಿಗೆ ಮಾತನಾಡುತ್ತಾನೆ. ಕಾಲಕ್ರಮೇಣ ನೀವು ಗಮನಿಸುವ ಮೊದಲ ಬದಲಾವಣೆ ಅವರ ಮಾತುಗಳಲ್ಲಿ. ಬೇಗನೆ ಮಾತನಾಡುತ್ತಿದ್ದ ವ್ಯಕ್ತಿ ಈಗ ಚಿಂತನಾಶೀಲನಾಗಿ ಮಾತನಾಡುತ್ತಾನೆ. ತನ್ನ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಕೇಳುತ್ತಾನೆ. ಹಿಂದೆ ಕೇಳಿರದ ತಾಳ್ಮೆ ಈಗ ಗೋಚರಿಸುತ್ತಿದೆ, ಏಕೆಂದರೆ ಕಾಲ ಅವರಿಗೆ ಕೆಲವು ಪಾಠಗಳನ್ನು ಕಲಿಸಿದೆ. ಜೀವನದ ಘಟನೆಗಳು ಒಬ್ಬ ವ್ಯಕ್ತಿಯನ್ನು ಎಷ್ಟು ಬದಲಾಯಿಸಬಹುದು ಎಂಬುದನ್ನು ನೀವು ಅವರ ನಡವಳಿಕೆಯಲ್ಲಿ ಸ್ಪಷ್ಟವಾಗಿ ನೋಡುತ್ತೀರಿ. ಈ ಸಮಯದಲ್ಲಿ ಶನಿಯ ಪ್ರಭಾವವು ಬಹಳ ಆಳವಾಗಿ ಕಾರ್ಯನಿರ್ವಹಿಸುತ್ತದೆ. ಶನಿಯು ಎಂದಿಗೂ ಆತುರಪಡುವುದಿಲ್ಲ, ಅವನು ಎಲ್ಲವನ್ನೂ ವಿಶ್ಲೇಷಿಸುತ್ತಾನೆ. ಅದಕ್ಕಾಗಿಯೇ ಕಾಲಕಾಯಕ್ಕೆ ತಕ್ಕಂತೆ ಹಿಂತಿರುಗುವಾಗಲೂ ಸಹ ನಿರ್ಧಾರಗಳನ್ನು ತಕ್ಷಣವೇ ತೆಗೆದುಕೊಳ್ಳಲಾಗುತ್ತದೆ. ಅದು ಆಗುವುದಿಲ್ಲ. ಮೊದಲು ನೀವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಹಿಂದೆ ನಡೆದ ವಿಷಯಗಳನ್ನು ನೀವು ಹೊಸ ಬೆಳಕಿನಲ್ಲಿ ನೋಡುತ್ತೀರಿ. ಒಂದು ಕಾಲದಲ್ಲಿ ತಪ್ಪೆಂದು ಭಾವಿಸಿದ್ದನ್ನು ಈಗ ಅರ್ಥ ಮಾಡಿಕೊಂಡಂತೆ ಭಾಸವಾಗುತ್ತದೆ. ಒಂದು ಕಾಲದಲ್ಲಿ ನಿಮ್ಮನ್ನು ನೋಯಿಸಿದ್ದು ಈಗ ಪಾಠದಂತೆ ತೋರುತ್ತದೆ. ಈ ವ್ಯಕ್ತಿಯು ನಿಮ್ಮ ಜೀವನವನ್ನು ಮತ್ತೆ ಪ್ರವೇಶಿಸಿದ ನಂತರ ನಿಮ್ಮ ದೈನಂದಿನ ಚಿಂತನೆಯು ಬದಲಾಗುತ್ತದೆ. ಬಹಳ ದಿನಗಳಿಂದ ಮುಚ್ಚಿಟ್ಟಲ್ಪಟ್ಟ ಭಾವನಾತ್ಮಕ ಬಾಗಿಲು ಈಗ ತೆರೆಯುತ್ತದೆ. ನಿಮ್ಮ ಬಗ್ಗೆ ಹೊಸ ವಿಷಯಗಳನ್ನು ಸಹ ನೀವು ಕಂಡುಕೊಳ್ಳುವಿರಿ. ಕೆಲವು ಗಾಯಗಳು ಇನ್ನೂ ಸಂಪೂರ್ಣವಾಗಿ ಗುಣವಾಗಿಲ್ಲ ಎಂದು ನೀವು ಅರಿತುಕೊಳ್ಳುವಿರಿ. ಅಷ್ಟೇ, ಕೆಲವು ನೋವುಗಳು ಕಾಲಕ್ರಮೇಣ ಮರೆತು ಹೋಗಿವೆ ಮತ್ತು ಅವು ಹಿಂದೆ ಸಂಭವಿಸಿದೆ ಎಂಬುದನ್ನು ನೀವು ಅರಿತುಕೊಳ್ಳುವಿರಿ. ಇಲ್ಲಿ ಗುರುವಿನ ಪ್ರಭಾವವು ವಿಶೇಷ ಪಾತ್ರವನ್ನು ವಹಿಸುತ್ತದೆ. ಗುರುವು ವ್ಯಾಪ್ತಿ ಮತ್ತು ತಿಳುವಳಿಕೆಯನ್ನು ತೋರಿಸುತ್ತಾನೆ. ಅದಕ್ಕಾಗಿಯೇ ಈ ಕಾಲೈಕ ಕೇವಲ ಇಬ್ಬರ ನಡುವಿನ ಸಂಭಾಷಣೆಯಲ್ಲ, ಇದು ಇಬ್ಬರ ಜೀವನದ ಹಾದಿಯನ್ನು ಬದಲಾಯಿಸುವ ಅನುಭವವಾಗುತ್ತದೆ. ಹಿಂದೆ ಅವರು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಅಂತರವು ಈಗ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಮಾತಿನಲ್ಲಿ ಮಾತ್ರವಲ್ಲದೆ ಮೌನದಲ್ಲಿಯೂ ತಿಳುವಳಿಕೆ ಸೃಷ್ಟಿಯಾಗುತ್ತದೆ. ಆ ವ್ಯಕ್ತಿ ನಿಮ್ಮೊಂದಿಗೆ ಮಾತನಾಡುವಾಗ ಏನಾದರೂ ಹೊರಬರುತ್ತದೆ. ನೀವು ದೂರವಾದ ನಂತರ ಅವರ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯೂ ಅವರನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಆ ಪ್ರಯಾಣದಲ್ಲಿ ಕೆಲವು ಅಂತರಗಳು ಉಳಿದಿದ್ದವು. ಅವರು ಈಗ ಆ ಅಂತರಗಳನ್ನು ಗುರುತಿಸುತ್ತಿದ್ದಾರೆ. ಆ ಅಂತರಗಳಲ್ಲಿ ನಿಮ್ಮ ನೆನಪು ಕೂಡ ಇದೆ. ಅದಕ್ಕಾಗಿಯೇ ಈ ಸಂಭಾಷಣೆ ಅವರಿಗೆ ಸಾಮಾನ್ಯವಲ್ಲ. ಅವರು ಪ್ರತಿಯೊಂದು ಪದವನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡುತ್ತಾರೆ. ಚಂದ್ರನ ಪ್ರಭಾವವು ಈ ಸಮಯದಲ್ಲಿ ಭಾವನೆಗಳನ್ನು ಆಳವಾಗಿ ತೆಗೆದುಕೊಂಡಿದೆ. ಒಂದು ಸಣ್ಣ ನೆನಪು ಗಂಟೆಗಟ್ಟಲೆ ಸಂಭಾಷಣೆಯ ವಿಷಯವಾಗುತ್ತದೆ. ಅವರು ಒಮ್ಮೆ ಒಟ್ಟಿಗೆ ಹೋದ ಸ್ಥಳ, ಒಮ್ಮೆ ನಡೆದ ಒಂದು ಸಣ್ಣ ಘಟನೆ, ಅವರು ಒಮ್ಮೆ ನಕ್ಕ ಕ್ಷಣ, ಇವೆಲ್ಲವೂ ಮತ್ತೆ ನೆನಪಿಗೆ ಬರುತ್ತವೆ. ಆದರೆ ಈ ಬಾರಿ ಅವುಗಳನ್ನು ನೋಡುವ ದೃಷ್ಟಿಕೋನ ಬದಲಾಗಿರುತ್ತದೆ. ಗ್ರಹಿಸಲಾಗದ್ದನ್ನು ಈಗ ಅರ್ಥವಾಗುತ್ತದೆ. ಈ ಕಾಲೈಕ ನಂತರ ನಿಮ್ಮ ಜೀವನದಲ್ಲಿ ಆಸಕ್ತಿದಾಯಕ ಬದಲಾವಣೆ ಪ್ರಾರಂಭವಾಗುತ್ತದೆ. ನೀವು ಭೂತಕಾಲದ ಬಗ್ಗೆ ಭಯಪಡುವುದನ್ನು ನಿಲ್ಲಿಸುತ್ತೀರಿ, ಏಕೆಂದರೆ ಭೂತಕಾಲವು ಮತ್ತೆ ನಿಮ್ಮ ಮುಂದೆ ನಿಂತಾಗ ಅದು ನಿಮ್ಮನ್ನು ನೋಯಿಸಲು ಅಲ್ಲ, ನೀವು ಎಷ್ಟು ಬಲಶಾಲಿಯಾಗಿದ್ದೀರಿ ಎಂಬುದನ್ನು ತೋರಿಸಲು ಅದು ಬಂದಂತೆ ತೋರುತ್ತದೆ. ನೀವು ಒಮ್ಮೆ ಕಳೆದು ಹೋಗಿದೆ ಎಂದು ಭಾವಿಸಿದ್ದನ್ನು ಈಗ ಹೊಸ ರೂಪದಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತದೆ. ವೃಶ್ಚಿಕ ರಾಶಿಯವರಿಗೆ ಈ ಕಥೆ ಈಗ ಅಂತಿಮ ಹಂತವನ್ನು ತಲುಪಿದೆ.
ಮೊದಲ ಭಾಗದಲ್ಲಿ ಒಬ್ಬ ವ್ಯಕ್ತಿ ಹಿಂತಿರುಗುವುದನ್ನು ನಾವು ನೋಡಿದ್ದೇವೆ. ಎರಡನೇ ಭಾಗದಲ್ಲಿ ಅವನು ಏಕೆ ಹೊರಟು ಹೋದನು ಎಂಬುದನ್ನು ತಿಳಿದುಕೊಳ್ಳೋಣ. ಮೂರನೇ ಭಾಗದಲ್ಲಿ ಅವನ ಆಗಮನದ ನಂತರ ಸಂಭವಿಸುವ ಬದಲಾವಣೆಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಉಳಿದಿರುವುದು ಈ ವ್ಯಕ್ತಿ ನಿಜವಾಗಿಯೂ ಯಾರು ಮತ್ತು ಅವರ ಆಗಮನದ ಹಿಂದಿನ ಅಂತಿಮ ಉದ್ದೇಶವೇನು. ಈ ವ್ಯಕ್ತಿಯೊಮ್ಮೆ ನಿಮ್ಮ ಜೀವನದ ಮೇಲೆ ಭಾವನಾತ್ಮಕ ಪರಿಣಾಮ ಬೀರಿದ ವ್ಯಕ್ತಿ. ಅವರು ಎಲ್ಲ ವೃಶ್ಚಿಕ ರಾಶಿಯವರಿಗೆ ಒಂದೇ ಆಗಿರುವುದಿಲ್ಲ. ಕೆಲವರಿಗೆ ಇದು ಹಳೆಯ ಪ್ರೀತಿ, ಕೆಲವರಿಗೆ ಸ್ನೇಹಿತ, ಕೆಲವರಿಗೆ ದೂರವಾಗಿರುವ ಕುಟುಂಬ ಸದಸ್ಯರು, ಕೆಲವರಿಗೆ ಒಂದು ಕಾಲದಲ್ಲಿ ವಿಶ್ವಾಸಾರ್ಹ ಒಡನಾಡಿ. ಆದರೆ ಅವರೆಲ್ಲರಿಗೂ ಸಾಮಾನ್ಯವಾದ ಒಂದು ವಿಷಯವಿದೆ. ಈ ವ್ಯಕ್ತಿ ನಿಮ್ಮ ಜೀವನದ ಮೇಲೆ ಒಂದು ಗುರುತು ಬಿಟ್ಟಿದ್ದಾನೆ. ಕಾಲಾನಂತರದಲ್ಲಿ ಹಾದು ಹೋಗಿರುವ ಆ ಗುರುತು ಸಂಪೂರ್ಣವಾಗಿ ಆಗಲಿಲ್ಲ. ಈಗ ಕೇತುವಿನ ಪ್ರಭಾವವು ಗುಪ್ತ ಸತ್ಯವನ್ನು ಹೊರತರುತ್ತದೆ. ಕೇತು ವ್ಯಕ್ತಿಯನ್ನು ಇಂದಿನ ನಿಜವಾದ ಕಾರಣಗಳಿಗೆ ಕರೆದೊಯ್ಯುತ್ತಾನೆ. ಅದಕ್ಕಾಗಿಯೇ ಈ ಕಾಲಕಾಯಕದಲ್ಲಿ ನೀವು ಒಂದು ವಿಷಯವನ್ನು ಅರಿತುಕೊಳ್ಳುವಿರಿ. ನೀವು ವ್ಯಕ್ತಿಯನ್ನು ಮಾತ್ರವಲ್ಲದೆ ಆ ವ್ಯಕ್ತಿಯೊಂದಿಗೆ ಇದ್ದ ಭಾವನೆಗಳನ್ನು ಕಳೆದುಕೊಂಡಿದ್ದೀರಿ. ಈಗ ಆ ಭಾವನೆ ಮತ್ತೆ ಜಾಗೃತಗೊಳ್ಳುತ್ತದೆ. ಆದರೆ ಈ ಬಾರಿ ಅದು ಅವಲಂಬನೆಯ ಭಾವನೆಯಲ್ಲ, ಅದು ತಿಳುವಳಿಕೆಯ ಭಾವನೆ. ಈ ಸಮಯದಲ್ಲಿ ಸೂರ್ಯನ ಪ್ರಭಾವವೂ ಸಹ ಬಲವಾಗಿ ಕಾರ್ಯನಿರ್ವಹಿಸುತ್ತದೆ. ಸೂರ್ಯ ಸ್ಪಷ್ಟತೆಯನ್ನು ನೀಡುತ್ತಾನೆ. ಅದಕ್ಕಾಗಿಯೇ ಈ ಕಾಲಕಾಯಕವು ಅಂತಿಮವಾಗಿ ಅನುಮಾನಗಳನ್ನು ನಿವಾರಿಸುತ್ತದೆ. ದೀರ್ಘಕಾಲದವರೆಗೆ ಉತ್ತರಿಸಲಾಗದ ಪ್ರಶ್ನೆಗಳಿಗೆ ಉತ್ತರಗಳು ಬರುತ್ತವೆ. ಅವನು ಏಕೆ ಹೊರಟು ಹೋದನು, ಏಕೆ ಮೌನವಾಗಿದ್ದನು, ಈಗ ಅವನು ಏಕೆ ಹಿಂತಿರುಗುತ್ತಿದ್ದಾನೆ ಎಂಬುದು ಒಂದೊಂದಾಗಿ ಸ್ಪಷ್ಟವಾಗುತ್ತದೆ. ನೀವು ಊಹೆಗಳಿಗಿಂತ ಸತ್ಯಗಳೊಂದಿಗೆ ಮುಂದುವರಿಯಬಹುದಾದ ಹಂತವನ್ನು ತಲುಪುತ್ತೀರಿ. ಈ ವ್ಯಕ್ತಿಯ ಆಗಮನದಿಂದ ನಿಮ್ಮ ಜೀವನದಲ್ಲಿ ಸಂಭವಿಸುವ ದೊಡ್ಡ ಬದಲಾವಣೆ ಸಂಬಂಧವಲ್ಲ, ಆದರೆ ಸ್ಪಷ್ಟತೆ. ಏಕೆಂದರೆ ಸ್ಪಷ್ಟತೆಯ ನಂತರವೇ ಯಾವುದೇ ವ್ಯಕ್ತಿಯು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಕೆಲವು ವೃಶ್ಚಿಕ ರಾಶಿಯವರು ಈ ವ್ಯಕ್ತಿಯೊಂದಿಗೆ ಮತ್ತೆ ಬಲವಾದ ಬಂಧವನ್ನು ನಿರ್ಮಿಸುತ್ತಾರೆ. ಇತರರು ಪರಸ್ಪರ ಗೌರವದಿಂದ ತಮ್ಮ ಕಥೆಗೆ ಸುಂದರವಾದ ಅಂತ್ಯವನ್ನು ನೀಡುತ್ತಾರೆ. ಆದರೆ ಅದು ಯಾವುದೇ ರೂಪದಲ್ಲಿ ಕೊನೆಗೊಂಡರೂ ಈ ಬಾರಿ ತಪ್ಪು ತಿಳುವಳಿಕೆ ಇರುತ್ತದೆ. ಈ ಬಾರಿ ಮೌನವಿರುತ್ತದೆ. ಈ ಬಾರಿ ಅಪೂರ್ಣತೆ ಉಳಿಯಬಹುದು. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯವೆಂದರೆ, ಹಿಂದೆ ನೀವು ಭಾವನೆಗಳೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀರಿ, ಆದರೆ ಈಗ ನೀವು ಅನುಭವಗಳೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಅದಕ್ಕಾಗಿಯೇ ಈ ಕನಸು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು. ಯಾರನ್ನು ನಂಬಬೇಕು, ಯಾರನ್ನು ದೂರವಿಡಬೇಕು ಮತ್ತು ಯಾರಿಗೆ ಇನ್ನೊಂದು ಅವಕಾಶ ನೀಡಬೇಕೆಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಈ 4 ದಿನಗಳ ನಡುವೆ ಪ್ರಾರಂಭವಾದ ಈ ಘಟನೆಯ ನಂತರ ನಿಮ್ಮಲ್ಲಿ ಹೊಸ ಧೈರ್ಯವನ್ನು ನೀವು ಗಮನಿಸುವಿರಿ. ಹಿಂದಿನದ್ದಕ್ಕೆ ಹೆದರಿರುವ ಧೈರ್ಯ, ನೆನಪುಗಳಿಗೆ ಹೆದರಿರುವ ಧೈರ್ಯ, ಸತ್ಯವನ್ನು ಸ್ವೀಕರಿಸುವ ಧೈರ್ಯ, ಅದು ಈ ಅವಧಿಯು ನಿಮಗೆ ನೀಡುವ ದೊಡ್ಡ ಕೊಡುಗೆಯಾಗಿದೆ. ವೃಶ್ಚಿಕ ರಾಶಿಯವರು ಈ 4 ದಿನಗಳ ಪರಿಹಾರಕ್ಕಾಗಿ ಮಂಗಳವಾರ ಅಥವಾ ಶನಿವಾರ ಹತ್ತಿರದ ಶಿವ ದೇವಾಲಯದಲ್ಲಿ ಅಭಿಷೇಕ ಮಾಡಿಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ 108 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ. ಬಡವರಿಗೆ ಕೆಂಪು ಹಣ್ಣುಗಳು ಅಥವಾ ಕೆಂಪು ಬಟ್ಟೆಗಳನ್ನು ದಾನ ಮಾಡಿ. ಕಾಗೆಗಳಿಗೆ ಆಹಾರ ನೀಡಿ. ಪೋಷಕರು ಅಥವಾ ಹಿರಿಯರ ಆಶೀರ್ವಾದ ಪಡೆಯುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರಗಳನ್ನು 24 ಗಂಟೆಗಳ ಕಾಲ ಮುಂದೂಡಿ ಮತ್ತು ನಂತರ ಮಾತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಅಲ್ಲದೆ ನೀವು ಇನ್ನೂ ಚಂದಾದಾರರಾಗಿಲ್ಲದಿದ್ದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ. ಅಲ್ಲದೆ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅಧಿಸೂಚನೆ ಬರುತ್ತದೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.